ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕ್ಷಮಿಸ್ಲಾ, ನೀನೇ ಬಲವಂತ ಮಾಡಿ ಸುಮ್ಮನೆ ಹೇಳ್ಕೊಂಡು ಹೋಗಿದ್ದೆ ಅಂತ ಎಲ್ಲರೂ ತಪ್ಪಿರ್ಕೊಂಬಿಟ್ರಿ. ಪರವಾಗಿಲ್ಲ ಕಂಠಿಯವರೇ, ಟೈಮ್ ಎಲ್ಲರಿಗೂ ಎಲ್ಲದನ್ನೂ ಪ್ರೂವ್ ಮಾಡುತ್ತೆ, ಕಾಯ್ಬೇಕಷ್ಟೆ. ಆದರೂ ನನ್ನ ಮಗಳ ಜೊತೆ ನೀನು ನಡ್ಕೊಳ್ಳೋ ರೀತಿ ತಪ್ಪು ಡಾಕ್ಟ್ರೆ. ಅಪ್ಪ, ಈಗ ಅವ್ರ ತಪ್ಪನ್ನ ಅವ್ರು ತಿದ್ಕೊಂಡಿದ್ದಾರೆ. ನಾವು ಮತ್ತೆ ಅದನ್ನೇ ಹೇಳಿ ಅವ್ರಿಗೆ ನೋವು ಕೊಡೋದು ಬೇಡ. ಮೊದಲೇ ಗೌರಮ್ಮ ಅವ್ರ ಸ್ಥಿತಿನೂ ಗಂಭೀರವಾಗಿದೆ. ಆ ನೋವು ಜೊತೆ ನಾವು ಇನ್ನಷ್ಟು ನೋವು ಕೊಡೋದು ಬೇಡ. ಒಳ್ಳೆ ರೊಟ್ಟೆಲಿ ಒಳ್ಳೆ ಮಕ್ಕಳೇ ಹುಟ್ಟೋದು. ಏನು ವಯಸ್ಸು ಆವೇಶ ತೆಪ್ಪು ಮಾಡಿಸ್ಬಿಟ್ಟದೆ. ಆ ತೆಪ್ಪನ್ನ ಈಗ ನೀನು ತಿದ್ಕೊಂಡಿದ್ಯಲ್ಲ, ಆಟೆ ಸಾಕು ಕಣಪ್ಪ. ನನ್ಗೆ ಯಾಕೋ ಈ ಜಗನ್ ಮುಖ ನೋಡ್ತಾ ಇದ್ರೆ ಇವ್ನು ಬದಲಾಗವನೆ ಅಂತ ಅನ್ನಿಸ್ತಾ ಇಲ್ಲ. ಒಂದ್ ವೇಳೆ ಇವಾಗ ಸುಮ್ಕೆ ಇದ್ದು ಆಮೇಲೆ ತೊಂದರೆ ಕೊಡೋಣ ಅಂತ ಪ್ಲಾನ್ ಮಾಡೋಣ ಹೆಂಗೆ? ನಿನ್ಗೆ ಏನಾಯ್ತು ಅಂತ ಭಯ ಆಗೋಗಿತ್ತು. ಸದ್ಯ ನೀನು ಹುಷಾರಾಗಿ ವಾಪಸ್ ಬಂದಲ್ಲ, ನಮ್ಗೆಲ್ಲ ಅಷ್ಟೇ ಸಾಕು. ನಿನ್ನ ಮದುವೆ ನಮ್ಮೆಲ್ಲರ ಕನಸು ಸುಮ. ಅದಕ್ಕೂ ಹೆಚ್ಚಾಗಿ ನಮ್ಮ ಮಗನ ಕೊನೆ ಆಸೆ. ಅದಕ್ಕೇನೋ ತೊಂದರೆ ಆಗಿ ನಾನು ಬಿಡೋಕ್ಕಿಲ್ಲ. ಜಗನ್, ಐಮ್ ಸಾರಿ. ಆದರೆ ಸುಮನ್ ವಿಷಯದಲ್ಲಿ ಒಂದು ಸಣ್ಣ ತಪ್ಪಾದರೂ ನಾನು ಯೋಚನೆ ಮಾಡಿದೆ ಆ್ಯಕ್ಷನ್ ತಗೋತೀನಿ. ನಾನಾದರೂ ಫೋನ್ ಮಾಡಿ ವಿಷಯ ತಿಳಿಸ್ಬೇಕಾಗಿತ್ತು. ನನ್ನಿಂದನೂ ತಪ್ಪಾಗಿದೆ. ದಯವಿಟ್ಟು ಎಲ್ಲರೂ ನನ್ನ ಕ್ಷಮಿಸ್ಬಿಡಿ. ಸಾರಿ ಜಗನ್, ನಾನು ನಿಮ್ಮ ಜೊತೆ ಬಂದು ಎಲ್ಲರೂ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ಳೋ ಹಾಗಾಯ್ತು. ನಾನು ಅನುಮಾನ ಪಟ್ಬಿಟ್ಟೆ. ನನ್ನಿಂದ ತಪ್ಪಾಯ್ತು, ನನ್ನ ಸಮಸ್ಬಿಡಿ. ಇಟ್ಸ್ ಓಕೆ. ಅಯ್ಯೋ, ಎಲ್ಲರೂ ಇಲ್ಲೇ ನಿಂತಿದ್ದೀರಲ್ಲ, ಟೈಮ್ ಆಯ್ತು, ಬನ್ನಿ ಚೌಲ್ಟಿಗೆ ಹೊರಡೋಣ. ಲೈ ತೆಗಿಲ್ಲ ಕಾರು. ಅಲ್ಲ, ಏನ್ ತಲೆಗೆಲೆ ಕಟ್ಟಿದ್ಯಾ ನಿಮಗೆ? ಎಲ್ಲರೂ ಇದ್ರು ಅಂತ ಅಲ್ಲಿ ನಾನೇನು ಮಾತಾಡಕ್ಕಾಗಿಲ್ಲ. ಅಲ್ಲ, ನೀವೇನ್ ಮಾಡ್ತಾ ಇದ್ದೀರಾ? ಯಾಕೆ, ಏನಾಯ್ತು? ಏನ್ ಹಿಂಗ್ ಕೇಳ್ತಾ ಇದ್ದೀರಾ? ಸುಮಾ ನಮ್ಮ ಮನೆಯಿಂದಾನೆ ಕಿಡ್ನಾಪ್ ಮಾಡು ಅಂದ್ರೆ ಚೌಲ್ಟ್ರಿವರೆಗೂ ಕರ್ಕೊಂಡ್ ಬಂದಿದ್ದೀರಾ? ಮದ್ವೆ ಚೌಲ್ಟ್ರಿಲಿ ತಾನೇ ನಡಿಬೇಕು, ಹುಡುಗಿ ಇಲ್ಲಿ ತಾನೇ ಇರ್ಬೇಕು. ಓ, ನೀವು ಸುಮ್ಮಂಗೆ ಇಲ್ಲಿ ಚೌಲ್ಟ್ರಿಯಲ್ಲಿ ತಾಳಿ ಕಟ್ಬೇಕಂತಿದ್ದೀರಾ? ನಾನೆಲ್ಲೋ ನೀವು ಕಂಟಿಗೆ ಹೆದರ್ಕೊಂಡು ಡೀಲ್ನೇ ಕೈ ಬಿಟ್ಬಿಟ್ಟಿದ್ದೀರಾ ಅನ್ಕೊಂಡೆ. ಸುಮನ್ ಮದ್ವೆ ನಡೆಯುತ್ತೆ, ಆದ್ರೆ ನನ್ ಜೊತೆ ಅಲ್ಲ, ನಿಮ್ ಮಗನ್ ಜೊತೆ. ಏನ್ ಹೇಳ್ತಾ ಇದ್ದೀರಾ ಡಾಕ್ಟ್ರೆ? ಸುಮಾ ತುಂಬಾ ಒಳ್ಳೆ ಹುಡುಗಿ, ಅಂತ ಹುಡುಗಿಗೆ ಮೋಸ ಮಾಡಬೇಡಿ. ನಿಮಗ್ ಪಕ್ಕಾ ತಲೆ ಕೆಟ್ಟಿದೆ. ಅಲ್ಲ, ನೀವು ನನ್ನ ಹತ್ರ ಹೇಳಿದ್ದೇನೋ, ಈಗ ಮಾಡ್ತಾ ಇರೋದೇನೋ? ನಿಮ್ ಜೊತೆ ಡೀಲ್ ಮಾಡ್ಕೊಂಡಾಗ ನನ್ ತಲೆ ಕೆಟ್ಟಿತ್ತು. ಆದ್ರೆ ಇವಾಗ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ವಿವೇಕ ಬಂದಿದೆ. ಯಾರಾದ್ರೂ ನಿಮಗೆ ದುಡ್ಡು ಕೊಟ್ಟು ಈ ಡೀಲ್ ಒಪ್ಕೊಳಕ್ ಹೇಳಿದ್ರಾ? ಹಾಗೇನಾದಿದ್ರೆ ಹೇಳಿ, ಅದ್ರ 3ರಷ್ಟು ನಾನು ಕೊಡ್ತೀನಿ, ಟ್ರಿಪಲ್. ರೀ ಕೇಶವ್, ನನ್ನ ಗತಿಗಿಲ್ದನು ಅಂತ ಅನ್ಕೋಬೇಡಿ. ಐ ಆಮ್ ಅ ಡಾಕ್ಟರ್. ನನಗೆ ನಂದೇ ಆದ ಸಂಪಾದನೆ, ಗೌರವ ಎರಡೂ ಇದೆ. ಓಕೆ ಓಕೆ, ಕೂಲ್ ಕೂಲ್. ಮತ್ತೆ ಇದ್ದಕ್ಕಿದ್ದಂಗೆ ನಿಮ್ ನಿರ್ಧಾರ ಯಾಕೆ ಚೇಂಜ್ ಮಾಡಿದ್ರಿ? ಸುಮನ್ ಪಡ್ಕೋಬೇಕನ್ನೋದು ನಿಮ್ಮ ಆಸೆ ಅಲ್ವಾ? ಬಲವಂತಿಂದ ಏನೇ ಪಡ್ಕೊಂಡ್ರು ಅದು ಶಾಶ್ವತವಾಗಿ ನಮ್ಮ ಹತ್ರ ಉಳಿಯಲ್ಲ. ನೋಡಿ, ಸುಮಾ ತುಂಬಾ ಒಳ್ಳೆ ಹುಡುಗಿ. ಅವಳು ನಿಮ್ ಸೊಸೆ ಆಗ್ತಿರೋದು ನಿಮ್ಮ ಅದೃಷ್ಟ. ಅಂತ ಹುಡುಗಿನ ಕಳ್ಕೋಬೇಡಿ. ನಿಜವಾಗ್ಲೂ ಇದನ್ನ ನೀವ್ ಹೇಳ್ತಾ ಇರೋದಾ?
ಇದು ಹೇಗ್ರಿ ಸಾಧ್ಯ ಆಯ್ತು? ಮನ್ಸಿನ ಕಣ್ ತೆರ್ಸಿದ್ರೆ ಎಲ್ಲ ಸಾಧ್ಯ. ಸುಮ್ಮನೆ ನನಗೆ ಫೋನ್ ಮಾಡಿ ಮೀಟ್ ಮಾಡಬೇಕು ಅಂತ ಹೇಳಿದಾಳೆ ಅಂದರೆ ಖಂಡಿತ ನನ್ನ ಲಕ್ ಚೇಂಜ್ ಆಗಿದೆ. ಎಲ್ಲರೂ ಕಣ್ ತಪ್ಪಿಸಿ ಅವಳನ್ನ ಕಿಡ್ನಾಪ್ ಮಾಡೋದು ತುಂಬ ಕಷ್ಟ ಆಗ್ತಿತ್ತು. ಹೇಗಿದ್ರು ಹಕ್ಕಿನೇ ಫೋನ್ ಮಾಡಿ ನನ್ನ ಬಲೆಗೆ ಬೀಳ್ತಾ ಇದ್ದ. ಸುಮಾ ಬರ್ತಿದ್ದಂಗೆ ಅವಳನ್ನ ಕಿಡ್ನಾಪ್ ಮಾಡಬೇಕು. ಅದು ಹೇಗೆ ಅವಳು ನನ್ನನ್ನು ಬಿಟ್ಟು ಆ ಸಚಿನ್ನ ಮದುವೆ ಆಗ್ತಾಳೋ ನಾನು ನೋಡ್ತೀನಿ. ಹಾಯ್ ಜಗನ್, ಬನ್ನಿ ಜಗನ್ ಹೋಗೋಣ. ಇದೇನಿದು? ನಾನು ಇವಳನ್ನ ಕಿಡ್ನಾಪ್ ಮಾಡಬೇಕು ಅಂದ್ಕೊಂಡ್ರೆ ಇವಳೆ ನಡೀರಿ ಹೋಗೋಣ ಅಂತಿದ್ದಾಳೆ. ಜಗನ್, ಜಗನ್ ಏನು ಯೋಚನೆ ಮಾಡ್ತಿದ್ದೀರಾ? ಇದು ಕನ್ಸ ನನ್ಸ? ಒಳಗೆ ಬಂದು ಕಾರಲ್ಲಿ ಹೋಗೋಣ ಅಂತಿದ್ದಾಳೆ. ಜಗನ್, ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ. ಹಾಸ್ಪಿಟ್ಲಿಗ? ಹೌದು ಜಗನ್, ಇವತ್ತು ನನ್ನ ಜೀವನದಲ್ಲಿ ತುಂಬ ಮುಖ್ಯವಾದ ದಿನ. ಈ ದಿನ ಕಂಪ್ಲೀಟ್ ಆಗಬೇಕು ಅಂದರೆ ನನಗೆ ನಿಮ್ಮ ತಾಯಿ ಆಶೀರ್ವಾದ ಬೇಕು. ನಾನು ನನ್ನ ತಾಯಿ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ನನ್ನ ಪ್ರೀತಿನ ಬಲಿ ಕೊಟ್ಟೆ. ಆದರೆ ನಿಮ್ಮ ತಾಯಿ ನನ್ನ ಪ್ರೀತಿ ವಿಷಯನ ಅವ್ವನ ಹತ್ರ ಮಾತಾಡಿ ಅವ್ರು ನನಗೆ ಸಪೋರ್ಟ್ ಮಾಡಿಲ್ಲ ಅಂದಿದ್ರೆ ನಾನಿವತ್ತು ಸಚಿನ್ನ ಮದುವೆ ಆಗ್ತಿರ್ಲಿಲ್ಲ. ಯಾವುದೇ ತಾಯಿ ಆದ್ರೂ ಅವ್ರ ಮಕ್ಕಳು ಸುಖ ಸಂತೋಷ ಮುಖ್ಯ ಅಂತಾರೆ. ಆದ್ರೆ ನಿಮ್ಮ ತಾಯಿ ನಿಮ್ಮ ಬಗ್ಗೆ ಯೋಚನೆ ಮಾಡದೆ ನನ್ನ ಬಗ್ಗೆ ಯೋಚನೆ ಮಾಡಿದ್ರು. ಇವತ್ತು ನಾನು ಆಸೆ ಪಟ್ಟಿರೋ ಜೀವನ ನನಗೆ ಸಿಗ್ತಿದೆ ಅಂದ್ರೆ ಅದಕ್ಕೆ ನಿಮ್ಮ ತಾಯಿನೂ ಕಾರಣ. ನನಗೆ ಅವ್ರನ್ನ ನೋಡ್ದೆ, ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ದೆ ನನ್ನ ಹೊಸ ಜೀವನಕ್ಕೆ ಕಾಲಿಡಕ್ ನನ್ಗೆ ಇಷ್ಟ ಇಲ್ಲ. ನಿಮ್ಮನ್ನ ನೋಡ್ದಾಗೆಲ್ಲ ಅಂಥ ತಾಯಿಗೆ ಇಂಥ ಮಗನ ಅಂತ ಅನ್ಸ್ತಿತ್ತು. ಆದ್ರೆ ಇವತ್ತು ಅವರೇ ನಿಮ್ಮನ್ನ ಚೇಂಜ್ ಮಾಡಿದ್ದಾರೆ. ಅಂತ ತಾಯಿನ ಪಡೆಯಕ್ಕೆ ನೀವು ತುಂಬಾ ಪುಣ್ಯ ಮಾಡಿದ್ದೀರಾ ಜಗನ್. ಇವತ್ತಿಂದ ಅವ್ರ ಬರೀ ನಿಮಗ್ ಮಾತ್ರ ತಾಯಿಯಲ್ಲ, ಅವ್ರು ನನಗೂ ತಾಯಿನೇ. ನನ್ನ ತಾಯಿ ಬಗ್ಗೆ ಇವಳಿಗೆ ಇಷ್ಟೊಂದೆಲ್ಲ ಕನ್ಸರ್ನ್ ಇದೆಯಾ? ಇನ್ಮೇಲಿಂದ ನಿಮ್ಗೆ ಯಾರೂ ಇಲ್ಲ ಅಂತ ಫೀಲ್ ಆಗಬೇಡಿ. ನಿಮ್ಮ ತಂಗಿ ಸ್ಥಾನದಲ್ಲಿದ್ದು ನಾನು ನಿಮ್ಮ ಜೊತೆಯಲ್ಲಿರ್ತೀನಿ. ನಿಮ್ಮ ತಾಯಿ ನೋಡಬೇಕು, ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ. ಸಾರಿ ಸುಮಾ, ಯಾಕೆ? ಇಷ್ಟು ದಿನ ನಾನು ಇದ್ದಿದ್ದ ರೀತಿಗೆ ಬಟ್ ಐ ಪ್ರಾಮಿಸ್ ಇನ್ಮೇಲೆ ನಾನು ಹಿಂಗೆ ಒಬ್ಬ ಒಳ್ಳೆ ಅಣ್ಣನಾಗಿರ್ತೀನಿ. ಬಾ ಹೋಗೋಣ.